ಈಗ 2-3 ದಿವಸ ಒಂದು ವಾರದೊಳಗೆ ಬಿದ್ರಿಯವ್ರ ಪತ್ರ ಒಂದು ಭಾಳ ಕಡೆ ಓಡಾಡಕತ್ತೈತಿ. ಆ ಪತ್ರ ಬಹುಶಃ ಬಸವಣ್ಣವರ ಭಾವಚಿತ್ರದ ಜೊತೆಗೆ ರೇಣುಕರ ಭಾವಚಿತ್ರ ಇರಬೇಕು ಅಂತ ಹೇಳಿ. ಬಹುಶಃ ನಾನೊಂದು ಪ್ರಶ್ನೆ ಕೇಳ್ತೀನಿ ಬಿದ್ರಿಯವರಿಗೆ, ನೀವು ವೀರಶೈವರೋ ಅಥವಾ ಲಿಂಗಾಯತರೋ ಇದನ್ನು ಮೊದಲು ಕ್ಲಿಯರ್ ಮಾಡಿರಿ. ನೀವು ವೀರಶೈವರೇ ಆಗಿದ್ದರೆ ಅಲ್ಲೇ ಇರ್ರಿ, ಲಿಂಗಾಯತರಾಗಿದ್ದರೆ ಈ ಕಡೆಗೆ ಬರ್ರಿ. ನೋಡ್ರಿ, ನೀವು ಒಂದಿಷ್ಟು ಮಂದಿ ಸ್ವಾಮಿಗಳು ಹೊಂಟಾರ್ರಿ. ಈಗ ಅವ್ರ ಹಣಿ ಮೇಲೆ ವಿಭೂತಿನೇ ಇರೋದಿಲ್ಲ, ಬರೀ ಕುಂಕುಮ. ನನಗೇನು ನೆನಪಾತಂದ್ರೆ ಕುಂಕುಮ ಹಚ್ಚಾಕತ್ತಾರಂದ್ರೆ ಏನೋ ಅಪಾಯಕ್ಕೆ ಆದದ. ಯಾಕಂದ್ರೆ ನಮ್ಮ ದೇವಿ ಜಾತ್ರೆ ಒಳಗೆ ಕುರಿಗೆ ಅದು ಕುಂಕುಮ ಹಚ್ಚಿರಂದ್ರೆ ಬೆತ್ತಾದ್ರೆ ಹೆಣ ಅನ್ನೋದು. ನನಗೆ ಹೆಂಗೆ ಅನ್ಸಕತ್ತೈತಿ, ಇವತ್ತು ಕುಂಕುಮ ಹಚ್ಕೊಳಕತ್ತಾರಂದ್ರೆ ಎಲ್ಲೋ ದಾಟಿಗೆ ಬಂದೈತಿ ಅದು. ಆ ಕಾರಣಕ್ಕೆ ಇವತ್ತು ನಾವು ಮಂದಿಗೆ ಹೇಳೋಕ್ಕಿಂತಲೂ ತಪ್ಪು ತಿಳ್ಕೊಬಾರ್ದು. ಈ ಸ್ವಾಮಿಗಳನ್ನವರು ಎಲ್ಲಿವರೆಗೆ ಎಚ್ಚರಾಗುವುದಿಲ್ಲ, ಎಲ್ಲಿವರೆಗೆ ತಿದ್ದುಕೊಳ್ಳೋದಿಲ್ಲ, ಅಲ್ಲಿವರೆಗೆ ಇಂಥ ಅನಾಹುತಗಳು ನಮ್ಮ ವ್ಯವಸ್ಥೆಯೊಳಗೆ ನಡೀತಾನೇ ಇರ್ತವೆ. ಎಲ್ಲಿವರೆಗೆ ತಿದ್ದುಕೊಳ್ಳೋದಿಲ್ಲ, ಅಲ್ಲಿವರೆಗೆ ಇಂಥ ಅನಾಹುತಗಳು ನಮ್ಮ ವ್ಯವಸ್ಥೆಯೊಳಗೆ ನಡೀತಾನೇ ಇರ್ತವೆ.